ಮಾನ್ಯ ಅಧ್ಯಕ್ಷರೇ, ಎಲ್ಲ ಶಾಲೆಗಳ ನಾಡಗೀತೆಯನ್ನು ದೈನಂದಿನ ಚಟುವಟಿಕೆಗಳು ಆರಂಭವಾಗುವ ಮುನ್ನ ಹಾಗೂ ಸರ್ಕಾರದ ಇಲಾಖೆಗಳು ಹಾಗೂ ನಿಗಮ ಮಂಡಳಿ, ಪ್ರಾಧಿಕಾರ ಮುಂತಾದ ಅರೆ ಸರ್ಕಾರಿ ಸಂಸ್ಥೆಗಳ ಅಧಿಕೃತ ಕಾರ್ಯಕ್ರಮ ಏರ್ಪಡಿಸುವ ಸಮಾರಂಭದಲ್ಲಿ ಹಾಡುವುದು ಎಂದು 1-2 ತಿಂಗಳ 2024 ಇದು ಆದೇಶ ಇತ್ತು. ಅದಾದ ಮೇಲೆ ಮಾನ್ಯ ಅಧ್ಯಕ್ಷರೇ, ಕೋರ್ಟಿನೊಳಗ ಹೈಕೋರ್ಟ್ನೊಳಗ ಒಂದು ಕೇಸ್ ಹಾಕಿದ್ರು. ಕೇಳಿ ಸರ್, ಯಾಕೆ ಕೋರ್ಟ್ನೊಳಗ ಒಂದು ಕೇಸ್ ಹಾಕಿದ್ರು. ಯಾರು ಕಿಕ್ಕೇರಿ ಕೃಷ್ಣಮೂರ್ತಿ ಅನ್ನೋರು ಒಂದು ಕೇಸ್, ನಾಡಗೀತೆಯನ್ನ ಈ ಸದ್ಯ ಮೈಸೂರದ ಅನಂತ ಸ್ವಾಮಿಯವರ ದಾಟಿ ಒಳಗ ನಾವಿವತ್ತು ನಾಡಗೀತೆಯನ್ನ ಆಡ್ತಾ ಇದ್ದೀವಿ. ಅದನ್ನೇ ಬೇಡ, ಅಶ್ವತ್ಥ ಅವರ ದಾಟಿ ಒಳಗ ಆಡಿ ಅಂತ ಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು ಮಾನ್ಯ ಅಧ್ಯಕ್ಷರೇ. ಆ ಕೋರ್ಟ್ನೊಳಗೆ ಕೇಸ್ ಹಾಕಿದ್ರೊಳಗ ಅಲ್ಲಿಯ ವಕೀಲರು ಎಲ್ಲ ಶಾಲೆಗಳು ಅಂದ್ರೆ ಏನು ಅಂತ ಕೇಳಿದರು. ಕೇಳಿದ್ದಕ್ಕೆ ಇವರು ಎಲ್ಲಾ ಶಾಲೆಗಳು ಅಂತ ಅದನ್ನ ಎಲ್ಲ ಅನುದಾನಿತ, ಅನುದಾನ ರಹಿತ ಅಂತ ಎಲ್ಲ ಮಾಡಿದ್ರು. ಆದ್ರೆ ಖಾಸಗಿ ಶಾಲೆ ಅಂತ ಹಾಕಿಲ್ಲ. ಅವರ ಸರ್ ಒಂದ್ ಸೆಕೆಂಡ್ ಅದನ್ನೇ ಸರ್, ಅದನ್ನ ಓದ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡ್ತೈತೆ. ನೀವು ಓದಿ ಸರ್, ನೀವು ಓದಿ ಒಂದ್ ಸೆಕೆಂಡ್. ಈಗ ಹಿಂದಿನ ಆದೇಶನೂ ಇದೆ, ಮುಂದಿನ ಆದೇಶನೂ ಇದೆ. ಅದಕ್ಕೆ ನಿಮ್ಗೆ ಕ್ಲಾರಿಫಿಕೇಶನ್ ಮಾಡೋ ಸಲುವಾಗಿ ಮತ್ತೊಂದನ್ನು ಮಾಡ್ಕೊಟ್ಟಿದ್ದೀನಿ. ಈಗ ಅದನ್ನ ಕಳಿಸಿದ್ದೀನಿ ಅವ್ರ ಹತ್ರ. ಈಗ ಶಾಲೆಯಲ್ಲಿ ಸರ್ಕಾರದೊಳಗ ಕ್ಲಾರಿಫಿಕೇಶನ್ ಶಾಲೆಯಲ್ಲಿ ಏನು ಅಧಿಕೃತ ಲಿಸ್ಟ್ಗಳನ್ನು ಏನು ಪರ್ಮಿಷನ್ ಕೊಟ್ಟಂತ ಶಾಲೆಗಳನ್ನು ಸೇರಿ ಅಂತ ಇದೆ. ಅಂದ್ರೆ ಎಲ್ಲಾ ಶಾಲೆಗಳು ಬಂದವಲ್ಲ. ರೆಕ್ಟಿಫೈ ಮಾಡಿದಿರಿ ಸ್ವಾಮಿ, ನಿಮ್ಗೆ ನಿಮ್ಮ ಇಲಾಖೆಯವರು ಬಹಳ ಚೆನ್ನಾಗಿ ಈ ರೀತಿ ಅನುದಾನಿತ ಅಂತ ಆಯ್ತು, ಹೊಸ ಆದೇಶ ಮಾಡಿದ್ದಾರೆ. ನಾನು ನನಗೆ ಮಾತಾಡಕ್ ಬಿಟ್ರೆ ನಾ ಮಾತಾಡ್ತೀನಿ. ಅಲ್ಲ, ಹೇಳ್ಬಿಟ್ರೆ ಓದ್ಕೊಂಬಿಡಿ ಅಂತ, ಓದ್ಕೊಂಬಿಡಿ ಅಂದ್ರಲ್ಲ. ಹೌದು, ನೀವು ಆಮೇಲೆ ಓದ್ತೀನಿ ಸರ್, ಕಾಪಿ ಕೊಡಿ. ನೀವು ಕೇಳಿರೋದನ್ನ ನಾನು ಓದ್ಬಿಡ್ತೀನಿ, ಆಮೇಲೆ ನೀವು ಹೇಳಿ ದಯವಿಟ್ಟು. ನೀವು ಇಲ್ಲ, ಅವರು ವಿರೋಧ ಪಕ್ಷ ನಾಯಕರೇ ರೆಕ್ಟಿಫೈ ಮಾಡ್ದ ಓದಿಬಿಡಿ ಸರ್. ರೆಕ್ಟಿಫೈ ಮಾಡಿದಾರಲ್ಲ, ಹಂಗಾರೆ ಅವರು ತಪ್ಪು ಮಾಡ್ತಾ ಇರ್ಬೋದು. ಕನ್ನಡ ನಿಮ್ ಕಾಲದಾಗ ಹೆಂಗಿತ್ತು, ಕನ್ನಡ ಸಂಸ್ಕೃತಿ ಹೆಂಗಿತ್ತು ಅಂತ ಎಲ್ಲ ಗೊತ್ತಿದೆ ನನಗೆ. ನೀವು ಅದಕ್ಕೆ ನೀವು ಪ್ರಶಸ್ತಿ ಕೊಡ್ಲಾರ್ದಾಗಿದ್ರಿ, ನಾವು ಕೊಟ್ಟಿದ್ದೀವಿ. ಅದನ್ನೆಲ್ಲ ಮಾತಾಡೋದು ಬೇಡ. ಕನ್ನಡ ಮತ್ತು ಸಂಸ್ಕೃತಿ ಸಚಿವರೇ, ನೀವು ಪ್ರಶಸ್ತಿಗಳನ್ನ ಅದನ್ನೆಲ್ಲ ನಾನೆಲ್ಲ ಹೇಳೋದು ಬೇಡ. ತಾಳ್ಮೆ, ನೀವು ಮಂತ್ರಿಗಳು ಈಗ ಯಾರು ಮಾಡ್ಯಾರ ಅವರಿಗೆ ಪ್ರಶಸ್ತಿ ಕೊಡ್ರಿ. ಅಧ್ಯಕ್ಷರೇ, ಇದು ಕೋರ್ಟ್ನೊಳಗ ಕೇಸ್ ಕೋರ್ಟ್ನೊಳಗೆ ಕೇಸ್ ನಡೆಯುವ ಅಲ್ಲಿ ಒಬ್ಬ ವಕೀಲರು ಎಲ್ಲಾ ಶಾಲೆಗಳು ಅಂದ್ರೆ ಏನ್ ಪದ ಅಂತ ಕೇಳಿದಕ್ಕೆ ನಮ್ಮ ಅಧಿಕಾರಿಗಳು ಅವತ್ತ ಏನ್ ಮಾಡಿದ್ದಾರೆ, ಎಲ್ಲಾ ಶಾಲೆಗಳದ್ದು ಅನ್ನೋದಕ್ಕೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗಿ ನಾವು ಅದನ್ನೇ ಕಳಿಸೋದನ್ನ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ನಮ್ಮಲ್ಲಿ ಹೇಳ್ತಾ ಇರೋದು ನಮ್ಮ ನೋಟ್ ಸರ್, ನಾನು ಹೇಳಕತ್ತೀನಿ. ರೆಕ್ಟಿಫೈ ಮಾಡಿದಾರಲ್ಲ ಈಗ ಸರ್. ನೋಟ್ ಶೀಟ್ ಒಳಗ ಎಲ್ಲಾ ಶಾಲೆಗಳು ಅಂತಿದೆ, ನೋಟ್ ಶೀಟ್ ಒಳಗ ಎಲ್ಲಾ ಶಾಲೆಗಳಂತಿದೆ. ಆದ್ರೆ ಆದೇಶ ಕಾಪಿ ಒಳಗ ಅದು ಎಲ್ಲಾ ಶಾಲೆಗಳು ಅದು ಆಗಿದೆ. ಅದನ್ನ ತಿದ್ದುಪಡಿ ಮಾಡಿದೀವಿ. ನೋಟ್ ಸರ್, ಪ್ರಿಂಟ್ ಆದಂತ ಸರ್ಕಾರದ ಮೇಲೆ ಬಹಳ ಕೋಪ ಇದೆ. ಅದಕ್ಕೋಸ್ಕರ ಈ ವಾರದಲ್ಲಿ ಅಧಿಕಾರಿಗಳು ಆರಾಮಿದ್ದಾರೆ, ಜನರು ಆರಾಮಿದ್ದಾರೆ, ನಿಮಗೆ ಮಾತ್ರ ಕೋಪ ಇದೆ. ಪರ ಇದ್ದಾರೆ ಅಂತ ನಿಮ್ಗೆ ಇಷ್ಟು ದೊಡ್ಡ ಆದೇಶ, ಸರ್ಕಾರದ ಆದೇಶ ಓದಿಲ್ವಾ? ಡ್ರಾಫ್ಟ್ ಮಾತ್ರ ಒಂದಾಗಿರ್ತದೆ. ಆದೇಶ ಒಳಗಾಗಿದೆ. ಅರಗಜನದವ್ರೆ, ನಿಜ ಈಗ ಏನು ಕ್ಷಮೆ ಕೇಳಬೇಕು. ಪ್ರಿಂಟ್ ಮಿಸ್ಟೇಕ್
ಈಗ ಕುವೆಂಪುಗೆ ಅವಮಾನ ಮಾಡಿದ್ದಾರೆ ಇವರು. ಯಾವ ಒಂದು ಆದೇಶನ ತಪ್ಪಿತ್ತ ಅದನ್ನು ಮಂತ್ರಿಗಳು ಸರಿಪಡಿಸಿಕೊಂಡು ಅವರ ಡ್ಯೂಟಿಯನ್ನು ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ನೀವು ಕೂಡ ನಿಮ್ಗೊಂದು ಅವಕಾಶ ತಪ್ಪಾಗಿದ್ದಕ್ಕೆ ಕ್ಷಮೆ ಕೇಳ್ಬೇಕು. ನೀವು ಒಂದು ಅವಕಾಶ ಸಂವಿಧಾನದಲ್ಲಿ ನೋಡಿ. ತಪ್ಪಾಗಿತ್ತು ಮಂತ್ರಿಗಳು ಕ್ಷಮೆ ಕೇಳಬೇಕು. ನೀವೀಗ ಅವಕಾಶ ಸಿಗುತ್ತೆ ಅವ್ರು ರೇಸ್ ಇಲ್ಲ, ಅವರು ರೆಕ್ಟಿಫೈ ಮಾಡಿದ್ದಾರೆ. ಅವರು ನೀವು ಹೇಳಿದಾಗೆ ಆಗಿಂದಾಗೆ ಅಧಿಕಾರಿಗಳು ಸಣ್ಣ ಪುಟ್ಟ ತಪ್ಪು ಕೂಡ ಮಾಡಬಾರ್ದು. ಈ ಅಧಿಕಾರಿಗಳಿಗೆ ಅಲ್ಲ ಹಾಗೆಲ್ಲ ಪ್ರಿಂಟ್ ಮಾಡುವಾಗ ಯಾರಿಗೋ ಮರಣ ದಂಡನೆ ಅಂತ ಪ್ರಿಂಟ್ ಆಗ್ಬಿಡ್ತೈತೆ ಅಂತ ಇಟ್ಕೋ ಕೋರ್ಟಲ್ಲಿ ಮರಣ ದಂಡನೆ ಅಂತ ಪ್ರಿಂಟ್ ಸರ್, ಇದನ್ನು ಕೋರ್ಟೆ ನಾನು ಹೇಳ್ತಾ ಇರೋದು ಮೊನ್ನೆ ಪ್ರಿಂಟ್ ಅಂದ್ರೆ ವಿರೋಧ ಪಕ್ಷ ಏನ್ರಿ? ನಾಯಕರೇ, ಮಾನ್ಯ ಸಭಾಧ್ಯಕ್ಷ ಆಯ್ತು, ಒಂದ್ ಸೆಕೆಂಡ್ ಆಯ್ತು, ನೀವು ಹೇಳಿದಲ್ಲ ಹೇಳಿದ ಕೇಳಿ. ಒಂದ್ ಸೆಕೆಂಡ್ ಪ್ರತಿಪಕ್ಷ ನಾಯಕರೇ, ಪ್ರತಿಪಕ್ಷ ನಾಯಕರು ಒಂದ್ ಸೆಕೆಂಡ್. ಸುದ್ದಿ ಎತ್ತಿದ್ದಾರೆ ಅವರು. ಕೋರ್ಟ್ ಸುದ್ದಿ ಎತ್ತಿರೋದ್ರಿಂದ ನೀವು ಮಾತಾಡ್ಲೇಬೇಕು. ಇಲ್ಲ ಪ್ರತಿಪಕ್ಷ ನಾಯಕರು ಅವ್ರು ಏನೋ ಹೇಳಿದ್ರು ಅದಕ್ಕೋಸ್ಕರ ಹಿಂಗ್ ಪ್ರಿಂಟ್ ಮಾಡಿದಿರಿ ಅಂತ ಹೇಳಿದ್ದಾರೆ. ಪ್ರತಿಪಕ್ಷ- ಕೋರ್ಟ್ ವಿಚಾರ ಬಂದ್ರೆ ನೀವು ಮಾತಾಡ್ಬೇಕಲ್ಲ. ಪ್ರತಿಪಕ್ಷ ನಾಯಕರೇ, ಕೋರ್ಟ್ ಅಲ್ಲಿ ಏನಾಯ್ತು ಅಂತ ಹೇಳಿ ದಯವಿಟ್ಟು. ಪ್ರತಿಪಕ್ಷ ಕೋರ್ಟ್ ನಾಯಕರೇ, ಆಯ್ತು ಅಂತ ಹೇಳಿ ದಯವಿಟ್ಟು ಹೇಳ್ಬೇಕು ನೀವು. ಇಲ್ಲಾಂದ್ರೆ ನಾವು ಮತ್ತೆ ಧರಣಿಗೆ ಹೋಗ್ತೀರಿ. ನೀವು ಕ್ಲಾರಿಫಿಕೇಶನ್ ಮಾಡಿಲ್ಲ, ನಾವು ಮತ್ತೆ ಧರಣಿಗೆ ಹೋಗ್ತೀರಿ ನೋಡಿ. ದಯವಿಟ್ಟು ನೀವು ಈಗ ಯಾರ್ಯಾರಿಗೆ ಯಾರು ಮಿಸ್ಟೇಕ್ ಆಯ್ತು, ಅಲ್ಲಿಗೆ ಬರುವ. ಅದಕ್ಕೆ ಯಾರು ಜವಾಬ್ದಾರಿ? ದೊಡ್ಡ ತಪ್ಪೇನಿಲ್ಲ. ಮಂತ್ರಿಗಳು ದಿನೇಶ್ ಅವರೇ, ತಪ್ಪಾಗಿದೆ ಅಂತ ದಿನೇಶ್. ಒಪ್ಪಬೇಕಲ್ಲ. ಅದ್ರ ಬಗ್ಗೆ ತಪ್ಪಾಗಿದೆ. ದಿನೇಶ್ ಅವರೇ. ಸದನದಲ್ಲಿ